ಅರ್ಜೆಂಟಾಗಿ ನಮ್ಮ ಅಚ್ಚಂದು ಲವ್ ಬ್ರೇಕಪ್ ಆಗಿತ್ತು. ಅವನಿಗೆ ಕಾಲ್ ಮಾಡ್ತೀನಿ ಇರಿ. ಯಾವನೇ ಹಿಂಗೋಗ್ತಾನೆ ನೋಡ್ಕೊಂಡು ಹೋಗಲ್ಲ ಮರಯ್ಯ. ಜಸ್ಟ್ ಬರೋ ಇಷ್ಟರಲ್ಲೇ ಹೋಗ್ತೈತೆ ಗಾಡಿ. ಏನಾದ್ರು ಟಚ್ ಆದರೆ ಯಾವನ್ ಕೊಡ್ತಾನೆ? ಗಾಡಿದೇ ಆಗಲಿ ನನಗೆ ಆಗಲಿ ಏನಾದರೂ ಡ್ಯಾಮೇಜ್ ಆಯಿತು ಅಂದ್ರೆ ಯಾವನಪ್ಪ ಸ್ವಲ್ಪ ಬಂದು ಸರಿ ಮಾಡ್ತಾನೆ? ಏನೋ ಒಂದು ಮಾಡೋಣ ಅಂತ ಹೊರಟಿರ್ತೀವಪ್ಪ. ಈ ನನ್ನ ಮಕ್ಕಳು ಬಂದ್ಬಿಟ್ಟು ಎಲ್ಲ ಕೆಟ್ಟಿಸ್ಬಿಡ್ತಾರೆ. ನಮ್ಮ ಅಚ್ಚಿಗೆ ಇವಾಗ ಕಾಲ್ ಮಾಡ್ತೀನಿ ಇದು. ಏನೋ ಲವ್ ಬ್ರೇಕಪ್ ಮಾಡ್ಕೊಂಡಿದ್ದಾನಂತೆ, ಫುಲ್ ಫೀಲಿಂಗ್ ಆಗಿದ್ದಾನೆ ಅಂತ ಕೇಳ್ಪಟ್ಟೆ. ಇವಾಗ ಕಾಲ್ ಮಾಡ್ತೀನಿ. ನೋ ಪಾರ್ಕಿಂಗ್ ಅಂತ ಹೇಳಿದ್ದಾರೆ. ನಾವು ನೋ ಪಾರ್ಕಿಂಗಲ್ಲೇ ನಿಲ್ಸೋದು ಜಾಸ್ತಿ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಲವ್ ಮಾಡೋದಕ್ಕೆ ಬ್ರೇಕಪ್ ಮಾಡ್ಕೊಳ್ಳೋದು ಯಾಕಪ್ಪ? ಅಲ್ಲಲ್ಲಲ್ಲಲ್ಲಲ್ಲ ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಒಂದು 5 ನಿಮಿಷ ಅಂತೆ. ಆಯಿತು, ನೋಡೋಣ. ಲವ್ ಮಾಡ್ತಾರೆ, ಅದು ಇದು ಕಾರಣ ಹೇಳ್ಕೊಂಡು ಬಿಟ್ಟು ಹೋಗ್ತಾರೆ ಅಂತ ಮಾಡಿ ಲವ್ ಏನಕ್ಕೆ ಮಾಡಬೇಕಪ್ಪ? ಲವ್ ಮಾಡ್ತಿರೋರು ಲವ್ ಮಾಡ್ತೀರಾ, ಓಕೆ. ಮನೇಲಿ ಒಪ್ಪಲ್ಲ ಅಂತ ಯಾಕೆ ಸುಳ್ಳು ಹೇಳ್ತೀರಾ? ಲವ್ ಮಾಡಿದಾದ್ಮೇಲೆ ಅದು ಉಳಿಸ್ಕೊಳೋ ತಾಕತ್ತಿದ್ರೆ ಮಾತ್ರ ಲವ್ ಮಾಡಬೇಕು. ಇದು ಆಕ್ಚುಲಿ ಚೆನ್ನಾಗಿರೋದು. ಮುಂಚೆ ಲವ್ ಮಾಡಬೇಕಾದ್ರೆ ಮನೆಯವರೆಲ್ಲ ನೆನಪಾಗಲ್ಲ. ಲವ್ ಮಾಡಿ ಬ್ರೇಕಪ್ ಮಾಡ್ಕೋಬೇಕಾರೆ ನಮ್ಮ ಮನೇಲಿ ಒಪ್ಪಲ್ಲ, ಅವ್ರು ಹಿಂಗೆ ಹೇಳ್ತವ್ರೆ, ಇವ್ರು ಹಿಂಗೆ ಹೇಳ್ತಿದ್ದಾರೆ, ಅವನು ನಮ್ಮ ಮನೇಲಿ ಇಂಥವ್ರು ತೋರಿಸಿದ್ದಾರೆ, ಈ ಥರ ಯಾಕೆ ಸುಳ್ಳು ಹೇಳ್ತೀರಾ? ನಿಮ್ಮ ಕೈಯಲ್ಲಿ ಆಗುತ್ತಾ? ಲವ್ ಮಾಡಿ ಮದುವೆ ಆಗ್ರಿ. ಅವನ ಜೊತೆಲಿದ್ದು ಇನ್ನೊಬ್ಬನ ಮದುವೆ ಆಗೋಗ್ಬೇಕು ಅಂತಂದರೆ ಯಾಕೆ ನಿಮಗೆ ನಾಚಿಕೆ ಆಗಬೇಕು? ಬಿಟ್ಟೋಗಿರೋ ಹುಡುಗ ನಾಚಿಕೆ ಆಗಲ್ಲ. ನಿಮ್ಮಂಥವ್ರಿಂದನೇ ಈ ದೇಶ ಹಾಳಾಗ್ತಿರೋದು ನೋಡಿ. ಅದಕ್ಕೆ ಹೇಳೋದು, ಲವ್ ಮಾಡಿದ್ರಲ್ಲ ಕೊನೆವರೆಗೂ ಇರಲ್ಲ, ಕೊನೆವರೆಗೂ ಇರ್ತೀನಿ ಅಂತ ಹೇಳಿದವರು ಯಾರು ಉಳಿಯಲ್ಲ ಅಂತ. ಇದು ಆಕ್ಚುಲಿ ಚೆನ್ನಾಗಿರೋದು. ಸುಮ್ಮನೆ ಮಾತು ಕೊಡೋದು ಅಥವಾ ಪ್ರಾಮಿಸ್ ಮಾಡೋದು ಇವೆಲ್ಲ ಈಸಿ. ಅದಕ್ಕಿಂತ ಮುಂಚೆ ಒಂದ್ಸಲ ಯೋಚನೆ ಮಾಡಿ. ನಾನು ಹೇಳ್ತೀನಿ, ಒಬ್ಬ ಹುಡುಗೋಗಿ ನಾನು ಪ್ರಾಮಿಸ್ ಕೊಡ್ತೀನಿ. ಏನು ನೀವು ಹೇಳೋದು ನಿಮಗೊಂದು ಮಾತಾಗಿರುತ್ತೆ ಅಷ್ಟೇ. ಬಿಟ್ಟೋಗ್ಬೇಕಾದ್ರೆ ಅದನ್ನು ನಂಬ್ಕೊಂಡಿದ್ದ ನಿಮ್ಮ ಹುಡುಗಿಗೆ ಅದು ಮಾತಲ್ಲ, ಅವ್ನ ಜೀವ ಆಗಿರುತ್ತೆ. ಕೆಲವೊಬ್ಬೊಬ್ಬರು ಹುಡುಗರು ಒಂದು ಹುಡುಗಿಗೋಸ್ಕರ ಪ್ರಾಣ ಬಿಟ್ಟರೆ ನಾನು ಕಣ್ಣಾರೆ ನೋಡಿದ್ದೀನಿ ಗುರು, ಕಣ್ಣಾರೆ ನೋಡಿದ್ದೀನಿ. ಅಂಥವೆಲ್ಲ ಮತ್ತೆ ನೋಡ್ಕೊಂಡು ಕುತ್ಕೊಂಡಿರ್ತಾರೆ. ರೀಲ್ಸ್ ಎಲ್ಲ ನೋಡ್ಕೊಂಡು ಕುತ್ಕೊಂಡಾದ್ಮೇಲೂ ಈ ಥರ ಮಾಡ್ತಾರೆ. ಹುಡುಗಿರು ಆಗಲಿ ಹುಡುಗರು ಇದ್ದಾರೆ, ತಪ್ಪು ನಾನು ಇವಾಗ ಹೇಳ್ತಿಲ್ಲ. ಹುಡುಗರು ಇದ್ದಾರೆ, ಹುಡುಗರು ಮಾಡ್ತಾರೆ. ಬಟ್ 90% ಈ ಥರ ಮಾಡೋದು ಹುಡುಗಿರು. ಯಾಕೆ ಸುಮ್ಮನೆ ಆ ಥರ ತಪ್ಪು ಮಾಡ್ತೀರಾ? ಅದು ನೋಡ್ರಿ ಹೆಂಗೆ ಕೂತಿದ್ದಾರೆ. ಯಾರೋ ಚೆನ್ನಾಗಿರೋನು, ಬೈಕ್ ಇಟ್ಟಿರೋನು ಅಥವಾ ಒಳ್ಳೆ ಚೆನ್ನಾಗಿ ಶೋಕಿ ಮಾಡೋನು ಸಿಕ್ಕ ಅಂತೇಳಿ ಪಟಾಯಿಸ್ಕೊಳ್ಳೋದಲ್ಲ. ಅದೇ ಥರ ಕೊನೆವರೆಗೂ ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು. ಏನೋ ಯಾರೋ ಕಷ್ಟ ಬಂತು ಅಂದ ತಕ್ಷಣ ಬಿಟ್ಟು ಹೋದ್ರೆ ಅದೆಲ್ಲ ಲವ್ ಅಲ್ಲ, ಸೀಟೆ ಅಂತಾರಂತ. ನೋಡು ಹೆಂಗೆ ಕುತ್ಕೊಂಡಿದ್ದಾಳೆ ಅಕ್ಕ. ಇವಾಗಷ್ಟೇ ಖುಷಿ. ಇನ್ನೊಂದು 3-4 ವರ್ಷ ಹೋದ್ಮೇಲೆ, ಇವಾಗ R15 ಹೋಗಿದ್ದಾಳೆ. ಇನ್ನೊಂದು 3-4 ವರ್ಷ ಹೋದ್ಮೇಲೆ R15 ಪಕ್ಕದಲ್ಲಿ ಬೇರೆ ಯಾವ್ದಾದ್ರು ಗಾಡಿಗಳು ಹೊರ್ತಿರ್ತಾರೆ. ಅವಾಗ R15 ಅದಕ್ಕೆ ಬೇಜಾರಾಗುತ್ತೆ. ಇವನು ಬೈಕಾಗ ಗುದ್ದವ್ರು ನೋಡಿದ್ದೀನಿ, ಬೈಕ್ನಾಗ ಗುದ್ದವ್ರನ್ನ ಇವತ್ತೇ ನೋಡ್ತಿರೋದು. ಬರೀ ಇಂಥದೆಯ. ಫೋನ್ ಮಾಡ್ತೀಯಾನೆ ಅನ್ಸುತ್ತೆ, ಅವನೇ ಅನ್ಸುತ್ತೆ ಫೋನ್ ಮಾಡ್ತಿರೋದು. ನೋಡೋಣ, ರಿಸೀವ್ ಮಾಡ್ತೀನಿ. ಅವನೇ ಫೋನ್ ಮಾಡ್ತೀಯಾನೆ. ಹಲೋ, ಫೋನ್ ಮಾಡ್ದೆ ಅವಾಗಲೇ. ಮಾಡಿದ್ನಪ್ಪ, ಏನೇನೋ ವಿಷಯ ಕೇಳ್ಪಟ್ಟೆ ಊರಾಗೆಲ್ಲ, ಅದಕ್ಕೆ ಫೋನ್ ಮಾಡಿದೆ. ಏನು ನೀವು ನಮ್ಮ ಫೋನ್ ಎತ್ತಲ್ಲಪ್ಪ, ಅಷ್ಟು ಬ್ಯುಸಿ ಇರ್ತೀರಾ? ಹಾಂ, ಕೆಲಸ ಇರ್ತಾವಲ್ಲ. ಏನೋ ಬಿಡಪ್ಪ, ಬ್ಯುಸಿ ವರ್ಕರ್ಸು. 1 ಲಕ್ಷ ದುಡಿಯೋರು ವರ್ಷಕ್ಕೆ, ಅಲ್ಲ ವರ್ಷಕ್ಕಲ್ಲ, ಸಾರಿ 1 ತಿಂಗಳಿಗೆ. ಏನೋ ಮಾಡ್ಬೇಕಲ್ಲ ಮತ್ತೆ ಹೊಟ್ಟೆಪಾಡು. ಹಾಂ, ಏನೋ ಮಾಡ್ಬೇಕಲ್ಲ ಹೊಟ್ಟೆಪಾಡು. ಬರೀ ಡೌಗಳು ನಿಂತ. ಹ್ಞೂನಪ್ಪ, ಹೊಟ್ಟೆಪಾಡಿ. ನಾವು ಹೊಟ್ಟೆಪಾಡಿ ಮಾಡ್ಬೇಕಪ್ಪ, ನೀನಲ್ಲ. ನಾವೇನು ಮನುಷ್ಯರಲ್ವಾ? ನೀವೆಲ್ಲ ಎಲ್ಲಪ್ಪ, ನೀವೆಲ್ಲ ದೊಡ್ಡವರು. ನಿನ್ನ ಬಾಯಿನಿಂದ ಆಗಲಿ ಮತ್ತೆ ಬೇಗ.
ಆಗ್ತೀಯ ಬಿಡು ಮಚ್ಚ, ನಾನು ಹೇಳಿದ್ದೀನಿ ಅಂದ್ಮೇಲೆ ಆಗ್ತೀಯ. ಅಲ್ಲಲ್ಲಲ್ಲಲ್ಲಲ್ಲ ಏನೋ ವಿಷಯ ಕೇಳ್ಪಟ್ಟೆ, ಏನು ನಿಜನಾ ಸುಳ್ಳ? ಏನೋ ಬ್ರೇಕಪ್ ಆಯ್ತಂತೆ, ಏನು ಊರಾಗೆಲ್ಲ ಸುದ್ದಿ ದೊಡ್ಡದಾಗ ಹಾರಾಡ್ತಿದೆ ಸುದ್ದಿ. ಆಗಿದೆ. ಆಗಿದೆಯಾ? ಆಗಿದೆ. ಹೌದಾ? ಯಾಕೆ ಮಚ್ಚ, ಏನಾಯ್ತು? ಚೆನ್ನಾಗೇ ಇದ್ರಲ್ಲೇ ಮಚ್ಚ, ಅಷ್ಟು ವರ್ಷದಿಂದ ಲವ್ ಮಾಡ್ಕೊಂಬಂದು ಇವಾಗ ಏನಾತ್ಲೆ ನಿಂಗೆ? ಏನಿಲ್ಲ ಮತ್ತೆ ಅದೇನಲ್ಲಿ ದೇವ್ರಿಗೆ ಕೈ ಮುಗಿತಾ ಇದ್ನಲ್ಲ, ಹಾ. ಅದಕ್ಕೆ ಬಿಟ್ಟು ಹೋಗೋಳು. ನೀನು ದೇವ್ರಿಗೆ ಕೈ ಮುಗಿಯತ್ತು, ಅವಳು ಬಿಟ್ಟು ಹೋದ್ರಿಗೆ ಏನಪ್ಪ ಸಂಬಂಧ? ಹಂಗೇನಿಲ್ಲ ಮಗ, ಎಲ್ಲಿ ದೇವ್ರು ಇರುತ್ತೋ ಅಲ್ಲಿ ದರಿದ್ರ ಇರೋವಂತೆ, ವಾ ಅದಕ್ಕೆ ಹೋಗೋಳಷ್ಟೇ. ಎಲ್ಲಿಟ್ಟಿದ್ದು ಇಂಥ ಡೈಲಾಗು? ಎಲ್ಲ ಎಕ್ಸ್ಪೀರಿಯನ್ಸ್ ಇಂದ ಬರ್ತಾವ ಮತ್ತೆ. ಎಕ್ಸ್ಪೀರಿಯನ್ಸ್ ಬಿಡಪ್ಪ, ನಿಜಕ್ಕೂ ನಂಬೇಕಿಲ್ಲ ಎಕ್ಸ್ಪೀರಿಯನ್ಸ್ನ. ಇಂಥ ಡೈಲಾಗ್ ನೋಡಪ್ಪ, ನಾನು ಇನ್ನೂವರೆಗೂ ಯಾರನ್ನೂ ಕೇಳಿಲ್ಲ. ಹಂಗೆ ನಾವು ಹೆಂಗೆ ಮಚ್ಚ, ಕೊನೆಯದಾಗಿ ಬಿಟ್ಟೋಗಿರೋ ನಿಮ್ಮ ಹುಡುಗಿಗೆ ಏನು ಹೇಳ್ತೀಯ? ನಮ್ಮ ಹುಡುಗಿನ ಯಾಕೋ ಹೇಳ್ತೀಯ? ಅವಳು ನಮ್ಮ ಹುಡುಗಿ ಆಗಿದ್ರು ಬಿಟ್ಟು ಹೋಗ್ತಿರ್ಲ, ಅವಳು ಬರೀ ಹುಡುಗಿ, ಅದಕ್ಕೆ ಹೋಗೋಳೆ. ಎಲ್ಲೇ ಇರ್ಲಿ, ಹಿಂಗೆ ಇರ್ಲಿ, ಯಾರ ಜೊತೆನೇ ಇರ್ಲಿ, ಚೆನ್ನಾಗಿರ್ಲಿ, ಮತ್ತೆ ಯಾವತ್ತೂ ನನ್ನ ಕಣ್ಣಿಗೆ ಕಾಣಿಸ್ಕೊಳ್ದೇ ಇರ್ಲಿ ಮಚ್ಚ, ಅಷ್ಟೇನೆ, ಬೇರೆ ಏನಿಲ್ಲ. ನಿಂಗೂ ಇಷ್ಟ ಇಲ್ವಾ? ಇಷ್ಟ ಇಲ್ಲ. ಇದು ನ್ಯಾಯವೇನಮ್ಮ, ಇದು ಪ್ರೀತಿಯೇನಮ್ಮ, ಕೈಗೂಡಿ ಬಂದಾಗ ಭೂಕಂಪವೇನಮ್ಮ. ಸರಿ ಇರು, ಆಯ್ತು, ಅದು ಫೋನ್ ಬರ್ತೈತೆ ನನಗೆ, ನಾನು ಮಾಡ್ತೀನಿ ಆಮೇಲೆ ಮಾತಾಡೋಣ. ಸರಿ 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 ಆಯ್ತು. ನೋಡಿ, ಎಲ್ಲ ಹುಡುಗರು ಹೇಳೋದು ಇಷ್ಟೇ ಗುರು. ನೋಡ್ ಗುರು, ಎಂತೆಂಥ ಹುಡುಗರು ಇರ್ತಾರೆ ಅಂದರೆ, ಅಷ್ಟೊಂದು ಇಷ್ಟಪಟ್ಟು ಲಾಸ್ಟಿಗೆ ಅವಳಿಗೆ ಎಷ್ಟೇ ಮೋಸ ಮಾಡೋದ್ರೂ ಕೊನೆಗೆ ಹೇಳೋದು ಒಂದೇ ಮಾತು, ಮಚ ಎಲ್ಲೇ ಇರಲಿ, ಹೆಂಗೆ ಇರಲಿ, ಖುಷಿಯಾಗಿರಲಿ ಅಂತ. ಹೆಂಗೆ ಬರುತ್ತಪ್ಪ ಇದು ಹೇಳೋಕ್ಕೆ? ಅಪ್ಪ ನೋಡ್ರಪ್ಪ ಹುಡುಗ್ರ, ಯಾರ್ಯಾರು ಲವ್ ಮಾಡ್ತೀರಿ ಅಂತಂದರೆ ಒಪ್ಪಿಸಿ ಮನೇಲಿ ಮದುವೆ ಆಗೋದಿದ್ರೆ ಮಾತ್ರ ಲವ್ ಮಾಡಿ. ಸುಮ್ಮನೆ ಲವ್ ಮಾಡಿ ಆಮೇಲೆ ನಿಮ್ಮದು ಇದೇ ಥರ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಇದೊಂದು ಲೈಫಾಗಿ ಎಕ್ಸಾಂಪಲ್ ತಗೊಳ್ಳಿ. ಎಕ್ಸಾಂಪಲ್ ತಗೊಂಡು ನೀವು ಮುಂದೆ ಒಂದು ಹೆಜ್ಜೆ ಇಡಿ. ಚೂರು ಯೋಚನೆ ಮಾಡಿ ಅಷ್ಟೇ. ಲೈಫಲ್ಲಿ ಯಾವುದೇನು ಪರ್ಮನೆಂಟ್ ಅಲ್ಲ. ಇವತ್ತಿರ್ತಾರೆ, ನಾಳೆ ಇರಲ್ಲ. ನಾವೇ ಇರ್ತೀವಿ ಇಲ್ವೋ ಗೊತ್ತಿಲ್ಲ, ಯಾರಿಗೊತ್ತು. ಇವಾಗ ಹೋಗ್ತಿದ್ದೀವಿ, ಇವಾಗ ಬೈಕಾಗಿ ಹೋಗ್ತೀನಿ, ಇಲ್ಲೇನಾಗುತ್ತೆ ಅಂತ ನನಗೇನು ಗೊತ್ತಿರುತ್ತಾ? ಅಷ್ಟೇ ಲೈಫಲ್ಲಿ ಎಲ್ಲ ಒಂದು ಪಾಠ ಗುರು. ನೀವು ಹೆಂಗೆ ಇವಾಗ ಇಷ್ಟು ವರ್ಷ ಓದ್ಕೊಂಡು ಬಂದಿರ್ತೀರಾ, ಈ ವಿಡಿಯೋ ನೋಡ್ತಿರೋರು, ಅದೇ ಥರ ಗುರು ಒಂದು ಪಾಠ ಅಂತ ತಿಳ್ಕೊಳ್ರಿ ಅಷ್ಟೇ. ಇಲ್ಲೇನೇನು ಮಾಡಿದ್ರಿ ಮಿಸ್ಟೇಕ್ಗಳನ್ನ, ನೆಕ್ಸ್ಟ್ ಆ ಮಿಸ್ಟೇಕ್ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕೆಂದರೆ ನೀವು ಲೈಫಲ್ಲಿ ಮುಂದೆ ಬರೋಲ್ಲ ಆ ಮಿಸ್ಟೇಕ್ ಮಾಡ್ಕೊಂಡು ಹೋದ್ರಿ. ನಾನೇನು ಮುಂದೆ ಬಂದೀನಿ ಅಂತ ಹೇಳ್ತಿಲ್ಲ, ಯಾವ ಇವೆಲ್ಲ ಇನ್ನು ಹಿಂದೇನೆ ಇದ್ದೀವಿ. ನೋಡಿ, ಇನ್ನೊಂದ್ಸಲ ಈ ಥರ ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನೋಡ್ತೀರಾ ಅಂತ ಹುಡುಗರು ಸ್ವಲ್ಪ ಮೆಚುರಿಟಿಯಿಂದ ಲೈಫ್ ಲೀಡ್ ಮಾಡ್ಕೊಂಡು ಹೋಗಿ. ನಿಮಗೆ ನಿಮ್ಮ ಅಪ್ಪ ಅಮ್ಮ ಇರ್ತಾರೆ, ಅವ್ರ ಮುಂದೆ ಯಾವ ಹುಡುಗಿನೂ ಇಲ್ಲ, ಯಾವ ಲೌಡನೂ ಇಲ್ಲ ಗುರು. ಸುಮ್ಮನೆ ಎಲ್ಲ ಲವ್ ಗಿವು ಅಂದ್ಕೊಂಡು ಅಷ್ಟೇ. ಅವರಿಗೂ ಟೈಮ್ ಪಾಸ್ ಬೇಕಾಗಿರುತ್ತೆ, ನಿಮಗೂ ಅಷ್ಟೇ ಬೇಕಾಗಿರುತ್ತೆ ಅಷ್ಟೇ. ನೋಡಿ, ನೀವು ಈಗ ಒಂದು 2 ವರ್ಷ ಆದರೆ ಮರ್ತಿರ್ತೀರ, ಎಲ್ಲೋ ಒಂದೇ ನೆನೆಸ್ಕೊಂತೀರ ಅಷ್ಟೇ. ಯಾರೇನು ಪರ್ಮನೆಂಟಾಗಿರಲ್ಲ, ಯಾರನ್ನೂ ನೆನೆಸ್ಕೊಳ್ಳಲ್ಲ. ಕೊನೆಯದಾಗ ಒಂದು ಮಾತು, ಎಷ್ಟೇ ಕಷ್ಟ ಆಗಲಿ, ಏನೇ ಮಾಡಲಿ, ಮದುವೆ ನೀವು ಲವ್ ಮಾಡ್ತೀರಾ ಅಂತಂದರೆ ಮದುವೆ ಆಗೋದಿದ್ರೆ ಮಾತ್ರ ಲವ್ ಮಾಡಿ. ಸುಮ್ಮನೆ ನಿಮ್ಮ ಚೀಟಿಗೋಸ್ಕರ ಲವ್ ಮಾಡ್ಕೊಂಡು ಈ ಥರ ಎಲ್ಲ ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನಿಮ್ಗೂ ಒಳ್ಳೆ ಲೈಫ್ ಇರುತ್ತೆ, ನಿಮ್ಮ ಪೇರೆಂಟ್ಸ್ಗೂ ಒಳ್ಳೆ ಗೌರವ ಇರುತ್ತೆ. ಎಲ್ಲ ಉಳಿಸ್ಕೊಂಡು ಲವ್ ಮಾಡಿ ಒಪ್ಪಿಸಿ ಮದುವೆ ಆಗಿ, ಯಾರೂ ಬೇಡ ಅಂತ ಹೇಳಲ್ಲ ಅಷ್ಟೇ. ಅಷ್ಟೇ.